ಗ್ಲೋಕೋಮಾ ಅಂತಂದ್ರೆ ಕಣ್ಣಿನ ಪ್ರೆಷರ್ ಹೆಚ್ಚಿಗೆ ಆಗಿ ಕಣ್ಣಿನ ನರ ವೀಕ್ ಆಗೋದಕ್ಕೆ ನಾವು ಜನರಲ್ ಟರ್ಮ್ ಅಲ್ಲಿ ಗ್ಲೋಕೋಮಾ ಅಂತ ಅಂತೀವಿ. ಕಣ್ಣಿನ ನರ ಅಂತಂದ್ರೆ ಆಪ್ಟಿಕ್ ನರ್ವ್, ಅಂದ್ರೆ ಕಣ್ಣು ಮತ್ತೆ ಮೆದುಳನ್ನು ಜಾಯಿನ್ ಮಾಡುವಂತ ನರ ಏನಿರುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಪ್ಟಿಕ್ ನರ್ವ್. ಕಣ್ಣಿನ ಪ್ರೆಷರ್ ಹೆಚ್ಚಿಗೆ ಆಗಿ ಆ ನರ ಸ್ಲೋಲಿ ವೀಕ್ ಆಗೋದಕ್ಕೆ ನಾವು ಗ್ಲೋಕೋಮಾ ಅಂತ ಕರಿತೀವಿ. ಗ್ಲೋಕೋಮಾದಲ್ಲಿ ನಾವು ಪ್ರೈಮರಿ ಮತ್ತೆ ಸೆಕೆಂಡರಿ ಅಂತ ಕರಿಬಹುದು. ಸೆಕೆಂಡರಿ ಅಂತಂದ್ರೆ ಗ್ಲೋಕೋಮಾ ಅಂದ್ರೆ ಕಣ್ಣಿನ ಪ್ರೆಷರ್ ಆಗಿ ನರ ವೀಕ್ನೆಸ್ ಏನ್ ಬರ್ತಾ ಇದೆಯಲ್ಲ, ಅದು ಬೇರೆ ಕಾರಣದಿಂದ ಆಗ್ತಾ ಇದೆ. ಈಗ ನೀವು ಏನೋ ಸ್ಟಿರಾಯ್ಡ್ ಯೂಸೇಜ್ ಜಾಸ್ತಿ ಇದೆ, ಇಲ್ಲ ನೀವು ಕಣ್ಣಿಗೆ ಏನಾದ್ರೂ ಪೆಟ್ಟಾಗಿದೆ, ಇಲ್ಲ ಕಣ್ಣಲ್ಲಿ ಒಳಗಡೆ ನಿಮ್ಗೆ ರಿಯಾಕ್ಷನ್ ಯುವಿಐಟಿಸ್ ಅಂತ ಅಂತೀವಿ ನಾವು, ಯುವಿಐಟಿಸ್ ಕಂಟಿನ್ಯೂಸ್ ಆಗಿದೆ, ಇಲ್ಲ ಕೆಲವೊಂದು ಬೇರೆ ಡಿಸೀಸ್ ಲೈಕ್ ಹರ್ಪಿಸ್ ಝೋಸ್ಟರ್ ಸರ್ಕೋಡ್ ಅಂತಲ್ಲ, ಅದು ಹೆಚ್ಚಿಗೆ ಆದಾಗನು ಕಣ್ಣಲ್ಲಿ ಪ್ರೆಷರ್ ಹೆಚ್ಚಿಗೆ ಆಗುತ್ತೆ. ಸೊ ಈ ರೀತಿ ಬೇರೆ ರೀಸನ್ ಇಂದ ಪ್ರೆಷರ್ ಹೆಚ್ಚಿಗೆ ಆಗೋದಕ್ಕೆ ಸೆಕೆಂಡರಿ ಗ್ಲೋಕೋಮಾಸ್ ಅಂತ ಅಂತೀವಿ ನಾವು. ಸೊ ಆ ರೀತಿ ಇದ್ರೆ ಅದು ಏನ್ ರೀಸನ್ ಇದೆ ಅದನ್ನ ನಾವು ಟ್ರೀಟ್ ಮಾಡ್ಬೇಕು. ಪ್ರೈಮರಿ ಗ್ಲೋಕೋಮಾ ಅಂತಂದ್ರೆ ನಾರ್ಮಲ್ ನಿಮ್ ಪ್ರೊಸೆಸ್ ಹೇಳ್ಬೇಕಂದ್ರೆ ಕಣ್ಣಲ್ಲಿ ಒಳಗಡೆ ಒಂದು ಲಿಕ್ವಿಡ್ ತಯಾರಾಗುತ್ತೆ, ದಟ್ ಇಸ್ ಕಾಲ್ಡ್ ಎಕ್ವಿಯಸ್ ಹ್ಯೂಮರ್. ಸೊ ಒಂದು ಒಂದ್ ಕರೆಕ್ಟ್ ರೇಟ್ ಅಲ್ಲಿ ಎಕ್ವಿಯಸ್ ಕಣ್ಣಲ್ಲಿ ಪ್ರೊಡಕ್ಷನ್ ಆಗ್ಬೇಕು. ಸೇಮ್ ಅದಕ್ಕೆ ಮ್ಯಾಚ್ ಆಗುವಂತ ರೇಟ್ ಅಲ್ಲಿ ಅದು ಕಣ್ಣಿಂದ ಫಿಲ್ಟರ್ ಆಗಿ ಹೊರಗಡೆ ಹೋಗ್ಬೇಕು. ಇನ್ ಪ್ರೈಮರಿ ಗ್ಲೋಕೋಮಾ ಪ್ರೊಡಕ್ಷನ್ ಅಷ್ಟೇ ಇದ್ರೂ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ಅದು ಫಿಲ್ಟರ್ ಆಗೋದಿಲ್ಲ. ಸೊ ಕಣ್ಣಲ್ಲಿ ಅದು ಲಿಕ್ವಿಡ್ ಅಮೌಂಟ್ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗಿ ನರ ವೀಕ್ ಆಗುತ್ತೆ. ಸೊ ದಟ್ ಈಸ್ ಪ್ರೈಮರಿ ಗ್ಲೋಕೋಮಾ. ಅದರಲ್ಲೂ ಡಿಪೆಂಡಿಂಗ್ ಆನ್ ಏನು ಕಣ್ಣಿನ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಐರಿಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಆಂಗಲ್ ಅಂತ ಹೇಳ್ತೀವಿ. ಸೊ ಆಂಗಲ್ ಸ್ಟ್ರಕ್ಚರ್ ಏನಿದೆ ಅದ್ರ ಪ್ರಕಾರ ಪ್ರೈಮರಿ ಓಪನ್ ಆಂಗಲ್ ಗ್ಲೋಕೋಮಾ, ಪ್ರೈಮರಿ ಆಂಗಲ್ ಕ್ಲೋಜರ್ ಗ್ಲೋಕೋಮಾ ಅಂತ ಹೇಳ್ಬೋದು ನಾವು. ಬಟ್ ಅಲ್ಟಿಮೇಟ್ಲಿ ಪ್ರೊಸೆಸ್ ಏನು ಅಂತಂದ್ರೆ ಕಣ್ಣಿನ ಪ್ರೆಷರ್ ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದ್ರೆ ಅದು ಹೊರಗಡೆ ಹೋಗೋದಕ್ಕೆ ಇಲ್ಲ, ಹೊರಗಡೆ ಹೋಗುವಂತ ದಾರಿ ಅದೇನ್ ಜಾಗ ಇದೆಯಲ್ಲ ಅದು ಇಲ್ಲ ಚಿಕ್ಕದಾಗಿದೆ, ಇಲ್ಲ ಅದು ನಾರ್ಮಲ್ ಆಗಿ ಇದ್ರೂ ಅದು ಫಿಲ್ಟ್ರೇಷನ್ ಕರೆಕ್ಟ್ ಆಗಿ ಆಗ್ತಾ ಇದೆ. ಸೊ ಇದು ಬೇಸಿಕ್ ಇದು. ಗ್ಲೋಕೋಮಾ ಒಂದು ನಿಮ್ಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಇಲ್ಲ ಪೇರೆಂಟ್ಸ್ ಆಗ್ಲಿ, ನಾಟ್ ನೆಸೆಸರ್ಲಿ ಪೇರೆಂಟ್ಸ್, ಅಂಕಲ್ ಅಂಟಿ ಆ ರೀತಿ ಯಾರಿಗಾದ್ರೂ ಲೈಕ್ ನಿಮ್ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ರೆ, ಅಜ್ಜ ಅಜ್ಜಿಗಿದ್ರು ಲೈಕ್ ಹಿಸ್ಟ್ರಿ ಇದ್ರೆ ಗ್ಲೋಕೋಮಾ ಬರೋ ಪಾಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅದು ಜೆನೆಟಿಕ್ ರೀಸನ್ ಇರುತ್ತೆ ಅದು. ಸೆಕೆಂಡ್ ಥಿಂಗ್, ಯಾರಿಗೆ ಡಯಾಬಿಟಿಸ್ ಇದೆ ಅವರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ ಬಿಟ್ಟು ಹೈಪರ್ ಟೆನ್ಷನ್ ಲೈಕ್ ಬಿ ಪ್ರಾಬ್ಲಮ್ ಇದೆ, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋತಾ ಇಲ್ಲ, ವೇರಿಯೇಷನ್ ಜಾಸ್ತಿ ಆಗ್ತಾ ಇದೆ. ಬಿ ಒಂದ್ ರೇಂಜ್ ಅಲ್ಲಿ ಯೂಶಲಿ ಏನಾಗೋದಿಲ್ಲ, ಬಟ್ ಕಂಟಿನ್ಯೂಸ್ ವೇರಿಯೇಷನ್ ಆಗ್ತಾ ಇದ್ರೆ ಆ ಟೈಮಲ್ಲಿ ಅವ್ರಿಗೆ ಬರ್ಬೋದು. ಸ್ಮೋಕಿಂಗ್ ಇಂದನೂ ಬರ್ಬೋದು. ಸೊ ಇದು ಕಾಮನೆಸ್ಟ್ ರೀಸನ್ಸ್ ಇದು. ಯಾವುದು ಪ್ರೈಮರಿ ಗ್ಲೋಕೋಮಾ ಅಂದ್ರೆ ಪ್ರೈಮರಿ ಓಪನ್ ಆಂಗಲ್ ಗ್ಲೋಕೋಮಾ ಅಂತೀವಲ್ಲ, ಅದಕ್ಕೆಲ್ಲ ಇದು ರಿಸ್ಕ್ ಫ್ಯಾಕ್ಟರ್. ಸಮ್ಟೈಮ್ಸ್ ಯಾರಿಗೆ ಜಾಸ್ತಿ ಮೈನಸ್ ನಂಬರ್ ಇರುತ್ತಲ್ಲ ಅವರಿಗೆ ಈಸಿಯಾಗಿ ಅವ್ರಿಗೂ ನಾವು ಹೈ ರಿಸ್ಕ್ ಅಂತೀವಿ. ಯಾಕಂದ್ರೆ ಅವ್ರಿಗೆ ಈಸಿಯಾಗಿ ಡಿಟೆಕ್ಟ್ ಆಗೋದಿಲ್ಲ, ಅವ್ರ ಕಾರ್ನಿಯಾ ಕರಿಗುಡ್ಡೆ ಸ್ವಲ್ಪ ತೆಳ್ಳಗಿರೋದ್ರಿಂದ ಡಿಟೆಕ್ಷನ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಹೀಗಾಗಿ ಅರ್ಲಿ ಸ್ಟೇಜಸ್ ಅಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ದೀಸ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್. ಗ್ಲೋಕೋಮಾ ಆಕ್ಚುಲಿ ಇಸ್ ಕಾಲ್ಡ್ ಆಸ್ ಸೈಲೆಂಟ್ ಥೀಫ್. ಯಾಕಂದ್ರೆ ಗ್ಲೋಕೋಮಾಗೆ ಲೈಕ್ ಅರ್ಲಿ ಸ್ಟೇಜಸ್ ಅಲ್ಲಿ ಪೇಷಂಟ್ ಯಾವುದೇ ಸಿಂಪ್ಟಮ್ ಇರೋದಿಲ್ಲ. ಸೊ ಅದಕ್ಕೆ ನಾವು ಗ್ಲೋಕೋಮಾ ಅಂದ್ರೆ ಅಷ್ಟು ನಾವು ಅಂದ್ರೆ ಗ್ಲೋಕೋಮಾ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡೋ ರೀಸನ್ನೇ ಇದು. ಗ್ಲೋಕೋಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ನಿಮ್ಗೆ ಹೇಳ್ಬೇಕಂದ್ರೆ ನಾವು ವಿಷನ್ ಅಂದ್ರೆ ಫೀಲ್ಡ್ ಆಫ್ ವಿಷನ್ ಅಂತ ಅಂತೀವಿ ನಾವು. ಈಗ ನೀವು ಸ್ಟ್ರೇಟ್ ನೋಡುವಾಗ ಪಕ್ಕದಲ್ಲಿ ಕೈ ಅಲ್ಲಾಡಿದ್ರು ನಿಮ್ಗೆ ಕಾಣಿಸುತ್ತೆ, ಅದು ನೀವು ಆ ಕಡೆ ನೋಡ್ಬೇಕಂತ ಏನಿಲ್ಲ. ಬಿಕಾಸ್ ನಮ್ ಫೀಲ್ಡ್ ಏನಿರುತ್ತಲ್ಲ ಕಣ್ಣಿದ್ದು ಅದು 180 ಡಿಗ್ರೀಸ್ಗಿಂತ ಜಾಸ್ತಿ ಇರುತ್ತೆ ಅದು. ಸೊ ಪೆರಿಫರಲ್ ವಿಷನ್ ಅಂದ್ರೆ ಸೈಡ್ ವಿಷನ್ ಏನಿರುತ್ತಲ್ಲ ಗ್ಲೋಕೋಮಾದಲ್ಲಿ ಅದು ಫಸ್ಟ್ ಅಫೆಕ್ಟ್ ಆಗೋದು. ಸೊ ನಾರ್ಮಲ್ ನೀವು ಸ್ಟ್ರೇಟ್ ನೋಡುವಾಗ ನಿಮ್ ಕಣ್ಣೆಲ್ಲ ಕ್ಲಿಯರ್ ಆಗಿ ಕಾಣ್ತಿರ್ತಾವ. ಸೊ ಪೇಷಂಟ್ ಏನ್ ಅನ್ಕೋತಾರೆ, ನನ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ನನ್ ಕಣ್ ಕಾಣ್ತಾವ, ನನ್ಗೆ ನೆಸೆಸಿಟಿ ಇಲ್ಲ. ಬಟ್ ಗ್ಲೋಕೋಮಾದಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಪೆರಿಫೆರಲ್ ವಿಷನ್. ಸೊ ಹೀಗಾಗಿ ಮೆಜಾರಿಟಿ ಪೇಷಂಟ್ಸ್ಗೆ ಇನಿಷಿಯಲಿ ಯಾವ್ದು ಸಿಂಪ್ಟಮ್ಸ್ ಇರೋದಿಲ್ಲ. ಕೆಲವೊಬ್ಬರಿಗೆ ರಿಪೀಟೆಡ್ ಆಗಿ ಏನು ಸ್ಪೆಕ್ಟ್ ನಂಬರ್, ಕನ್ನಡಕ ನಂಬರ್ ಚೇಂಜ್ ಆಗೋದಾಗ್ಲಿ, ಇಲ್ಲ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಕೆಲವೊಬ್ಬರಿಗೆ ಕಣ್ಣು ಮಬ್ಬ ಆಗ್ತಾ ಇದೆ, ಇಲ್ಲ ಕಣ್ಣಿಂದ ಫೀಲ್ಡ್ ಅಲ್ಲಿ ಯಾವ್ದೋ ಒಂದ್ ಜಾಗದಲ್ಲಿ ಯಾಕೋ ನೆರಳು ಬೀಳೋ ತರ ಇದೆ ಅಂತ ಈ ರೀತಿ ಅನಿಸ್ಬೋದು. ಬಟ್ ಅದು ಲೇಟರ್ ಸ್ಟೇಜಸ್ ಇಲ್ಲ ತುಂಬಾ ಜಾಸ್ತಿ ಆದ್ಮೇಲೆ. ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪೇಷಂಟ್ಸ್ ಮೆಜಾರಿಟಿ ಆಫ್ ದ ಟೈಮ್ಸ್ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಅದಕ್ಕೆ ನಾವು ಲೈಕ್ ಒಮ್ಮೆ ಪೇಷಂಟ್ಸ್ ಚೆಕಪ್ ಬರ್ತಾರಲ್ಲ, ಇಯರ್ಲಿ ಚೆಕಪ್ ಬಂದಾಗ 40 ಇಯರ್ಸ್ ಮೇಲೆ ಇರೋರು ಎಲ್ಲರಿಗೂ ನಾವು ಕಣ್ಣಿನ ಪ್ರೆಷರ್ ಚೆಕಪ್ ಮಾಡ್ತೀವಿ. ಗ್ಲೋಕೋಮಾದಲ್ಲಿ ಡಿಟೆಕ್ಟ್ ಆದಾಗ ಯಾವುದೇ ಸ್ಟೇಜ್ ಅಲ್ಲಿ ಇರಲಿ, ಡಿಟೆಕ್ಟ್ ಆದಾಗ ಅವ್ರಿಗೇನು ವಿಷನ್ ಇದೆ ಅಲ್ಲ ಅದನ್ನ ಪ್ರಿಸರ್ವ್ ಮಾಡೋದಕ್ಕೆ ಅಂತ ನಮ್ ಟ್ರೀಟ್ಮೆಂಟ್ ಹೊರತಾಗಿ ಆಲ್ರೆಡಿ ಏನ್ ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನ ರಿವರ್ಸ್ ಮಾಡೋದಕ್ಕೆ ನಮ್ಮ ಹತ್ರ ಏನಿಲ್ಲ.
ಸೊ ಅದಕ್ಕೆ ಅರ್ಲಿ ಡಿಟೆಕ್ಷನ್ ಯಾವಾಗ್ಲೂ ನಾವು ಬೆಟರ್ ಅಂತ ಹೇಳ್ತೀವಿ. ಯಾಕಂದ್ರೆ ಒಮ್ಮೆ ಒಳಗಡೆ ಇರುವಂತಹ ನರ್ವ್ಸ್ ಡ್ಯಾಮೇಜ್ ಆಯ್ತು ಅಂದ್ರೆ ಇಟ್ಸ್ ಅ ಪರ್ಮನೆಂಟ್ ಡ್ಯಾಮೇಜ್. ಸೊ ಗ್ಲೋಕೋಮಾ ಸೊ ಇನಿಷಿಯಲ್ ಕಂಡೀಷನ್ ಅಲ್ಲಿ ನಮ್ಗೆ ಏನು ಡಯಾಗ್ನೋಸ್ ಆಯಿತು ಅಂತಂದ್ರೆ ಕಣ್ಣಿನ ಪ್ರೆಷರ್ ಕಡಿಮೆ ಮಾಡೋದಕ್ಕೆ ನಾವು ಟ್ಯಾಬ್ಲೆಟ್ ಇದು ಡ್ರಾಪ್ಸ್ ಅನ್ನ ಕೊಡ್ಬೋದು. ನಾವು ಐ ಡ್ರಾಪ್ಸ್, ಅದರಲ್ಲಿ 4-5 ಡಿಫ್ರೆಂಟ್ ಟೈಪ್ ಡ್ರಾಪ್ಸ್ ಇರುತ್ತೆ. ಆ ಡ್ರಾಪ್ಸ್ ಕಂಟ್ರೋಲ್ ಬರ್ಲಿಲ್ಲ ಅಂತಂದ್ರೆ ನಾವು ಸರ್ಜರಿ ಮಾಡಬಹುದು. ಅದಕ್ಕೆ ನಾವು ಟ್ರಬೆಕ್ಯುಲೆಕ್ಟಮಿ ಅಂತ ಅಂತೀವಿ ಸರ್ಜರಿ. ಅದರಲ್ಲಿ ನಾವೇನ್ ಮಾಡ್ತೀವಿ, ಒಂದು ಆರ್ಟಿಫಿಷಿಯಲ್ ಫಿಲ್ಟರ್ ಆಗೋ ತರ ಒಂದು ಎಕ್ಸ್ಟ್ರಾ ಚಾನೆಲ್ ಮಾಡ್ತೀವಿ ನಾವು. ಒಂದು ಕಣ್ಣಲ್ಲಿರೋ ಲಿಕ್ವಿಡ್ಗೆ ಹೊರಗಡೆ ಹೋಗೋದಕ್ಕೆ ಒಂದು ಇನ್ನೊಂದು ಏರಿಯಾ ಅಥವಾ ಒಂದು ಚಾನೆಲ್ ಕ್ರಿಯೇಟ್ ಮಾಡಿ ಕೊಟ್ಟಂತ. ಬಟ್ ಅಗೇನ್ ಡ್ರಾಪ್ಸ್ ಆಗ್ಲಿ ಇಲ್ಲ ಸರ್ಜರಿ ಆಗ್ಲಿ ಇದನ್ನ ಮಾಡೋದು ಈಗ ಇರೋವಂತ ವಿಷನ್ ಅನ್ನ ಅಷ್ಟೇ ಉಳಿಲಿ, ಅದು ಪ್ರಿಸರ್ವ್ ಆಗ್ಲಿ ಅಂತ ಹೊರತಾಗಿ ಸರ್ಜರಿ ಮಾಡಿದ ತಕ್ಷಣ ಪೂರ್ತಿ ಕಣ್ಣು ಕ್ಲಿಯರ್ ಆಗ್ಬೇಕು ಇಲ್ಲ ರಿವರ್ಸ್ ಆಗ್ಬೇಕು ಅಂತ ಆಗೋದಿಲ್ಲ. ಬಟ್ ಮೆಜಾರಿಟಿ ಪೀಪಲ್ ಡ್ರಾಪ್ಸ್ ಹಾಕಿದ್ರೆ ಅವ್ರದ್ದು ಒಂದು ಲೆವೆಲ್ ಅಲ್ಲಿ ಮೇಂಟೈನ್ ಆಗುತ್ತೆ. ವರ್ಷಕ್ಕೆ ಒಮ್ಮೆ ಆದ್ರೂ ನೀವು ಕರೆಕ್ಟ್ ಆಗಿ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಮೇನ್ಲಿ ಗ್ಲೋಕೋಮಾ ಇಲ್ಲ ಅಂತ ನೋಡೋದಕ್ಕೆ. ಸೊ ಗ್ಲೋಕೋಮಾ ಇಸ್ ದಿ ಲೈಕ್ ಮೇನ್ ಇಂಪಾರ್ಟೆಂಟ್ ಡಿಸೀಸ್. ಯಾಕಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಗೊತ್ತಾಗೋದಿಲ್ಲ. ಬಟ್ ಇದು ಒಂದೇ ಅಲ್ಲ, ಅಲ್ಲಿ ಇನ್ನೂ ಎಷ್ಟೊಂದು ಕಂಡೀಷನ್ಸ್ ಇದೆ. ಅದರಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಪೇಷಂಟ್ ಗೊತ್ತೇ ಆಗೋದಿಲ್ಲ ನನ್ ಪ್ರಾಬ್ಲಮ್ ಇದೆ ಅಂತ. ಸೊ ಆ ರೀತಿ ಇರುವಂತ ಕಂಡೀಷನ್ಸ್ ಲೇಟ್ ಆಗಿ ಡಯಾಗ್ನೋಸ್ ಆಗಿ ಆಲ್ರೆಡಿ ವಿಷನ್ ಕಡಿಮೆ ಆದ್ಮೇಲೆ ನಾವು ಏನು ಆಮೇಲೆ ಏನ್ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಫುಲ್ ಕ್ಯೂರ್ ಆಗೋದಿಲ್ಲ ಅಂತ ಹೇಳೋದಕ್ಕಿಂತ ರೆಗ್ಯುಲರ್ ಆಗಿ ಮಾಡಿಸ್ತಾ ಇರೋದು ಒಳ್ಳೇದು. ಸೊ ನಾರ್ಮಲ್ ಪೀಪಲ್ ಯಾವ್ದು ಏನು ಕಣ್ಣಿನ ಪ್ರಾಬ್ಲಮ್ ಇಲ್ಲ, ಜನರಲ್ ಕಂಡೀಷನ್ ಯಾವ್ದೇ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ವರ್ಷಕ್ಕೊಮ್ಮೆ ತೋರಿಸ್ಕೊಂಡ್ರೆ ಸಾಕು. ಬಟ್ ಅದೇ ರೀತಿ ನಿಮ್ ಕಣ್ಣಿಂದ ಆಲ್ರೆಡಿ ಏನಾದ್ರೂ ಬೇರೆ ಪ್ರಾಬ್ಲಮ್ ಇದೆ ಅಥವಾ ನಿಮ್ ಡಯಾಬಿಟಿಸ್ ಇದೆ, ಕಂಟ್ರೋಲ್ ಅಲ್ಲಿ ಇಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಲ್ರೆಡಿ ಇದ್ರೆ ಅವ್ರಿಗೆ ನಾವು ಸ್ಪೆಸಿಫಿಕ್ ಟೈಮಿಂಗ್ ಹೇಳಿರ್ತೀವಿ. ಸೊ ಗ್ಲೋಕೋಮಾ ಪೇಷಂಟ್ ಯೂಶಲಿ 3 ತಿಂಗಳಿಗೊಮ್ಮೆ ಆದ್ರೂ ಕರೆಕ್ಟ್ ಆಗಿ ಕಣ್ಣಿನ ಚೆಕ್ಅಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ಅಗೇನ್ ಡಯಾಬಿಟಿಕ್ ರೆಟಿನೋಪತಿ, ಶುಗರಿನ ನರಕ್ಕೆ ಏನಾಗೋ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ ನಾವು ಡಿಪೆಂಡಿಂಗ್ ಆನ್ ಕಂಡೀಷನ್ ಅವ್ರಿಗೆ ಟೈಮ್ ಹೇಳ್ತೀವಿ ನಾವು. ಎಲ್ಲ ನಾರ್ಮಲ್ ಇತ್ತು ಅಂದ್ರೆ ವರ್ಷಕ್ಕೊಮ್ಮೆ ಚೆಕ್ಅಪ್ ಮಾಡಿಸ್ಕೋಬಹುದು. ಇಲ್ಲ ರೆಟಿನೋಪತಿ ಚೇಂಜಸ್ ಸ್ಟಾರ್ಟ್ ಆಗಿದ್ರೆ 6 ತಿಂಗಳಿಗೊಮ್ಮೆ ಬೇಕಾಗುತ್ತೆ ಅವರಿಗೆ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದಿ ಕಂಡೀಷನ್ ಆಫ್ ದಿ ಐ. ಬಟ್ ಅದರ್ವೈಸ್ ಹೆಲ್ದಿ, ಏನೂ ಪ್ರಾಬ್ಲಮ್ ಇಲ್ಲ, ಟೋಟಲ್ ಆಗಿ ನಾರ್ಮಲ್ ಇದೀನಿ, ಯಾವ್ದು ಏನು ಸಿಂಪ್ಟಮ್ ಇಲ್ಲ ಅನ್ನೋರು ವರ್ಷಕ್ಕೊಮ್ಮೆ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಸಾಕು.